ನಿಮಗೆ ಏನ್ ಗಮನಕ್ಕೆ ಬಂದಿದ್ಯಾ? ನಮ್ ಗಮನಕ್ಕೆ ಬಂದಿದೆ. ನಮ್ಮ AICC ಅಭಿಷೇಕ್ ದತ್ರ ಅವರು ಹಾ. ಸುರ್ಜೇಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ AICCಗೆ ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಸರ್, ಪಕ್ಷೇತರ ಇರುವಂತ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರು. ಇಲ್ಲಿ ನಮ್ಮ ನಾಯಕರಂತಲ್ಲ, ಯಾವನೇ ಇರಲಿ, ಪಕ್ಷದ ವಿರುದ್ಧ ಯಾವೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವನ ವಿರುದ್ಧ ಕ್ರಮ ತಗೊಳಕ್ಕೆ ಯಾವ್ದು ಹಿಂಜರ ಕ್ರಮನೇ ಇಲ್ಲ. ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ರೆ ಅದೇ ಅವರು ಮುಖ್ಯವಾಗಿ ಇದು ಅವರೊಂದು ವಿಡಿಯೋದಲ್ಲಿ ನೋಡಿದೆ ನಾನು. ನನಗೆ ಪಕ್ಷದವರು ಕರೆದಿಲ್ಲ, MP ಕರೆದಿಲ್ಲ, ಮಂತ್ರಿಗಳನ್ನು ಕರೆದಿಲ್ಲ, ಆಮೇಲೆ ಕ್ಯಾಂಡಿಡೇಟ್ ಬಂದು ನನಗೆ ಮಾತಾಡ್ಸಿಲ್ಲ ಅಂತ ಹೇಳಿ. ಈ ಕಾಂಗ್ರೆಸ್ ಪಕ್ಷದ ಕೆಲಸ ಮನಿ ಕೆಲಸ ಅಲ್ಲ ಇದು. ಅವರು ಸುಮಾರು ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅವ್ರು ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು. ವಿನಾಕಾರಣ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ ಯಾರಿಗೂ ಕರೆಸಿ ಮತದಾನ ಮಾಡ್ರು ಅಂತ ಹೇಳಿಲ್ಲ. ಮನೆಗೆ ಕೂತ್ಕೊಂಡು ಅವ್ರು ಐತಲ್ಲ ಈ ರೀತಿ, ಅದರ ಪ್ರಕಾರ ಅವ್ರ ಮೇಲೆ ಕ್ರಮ ಆಗಿದೆ. ಜಮೀರ್ ಅವರು ಎಲ್ಲ ಇಲ್ಲಿ ಕೆಲವೊಂದು ಇದ್ರಿಗೆ ಏನೋ ಫಂಡಿಂಗ್ ಮಾಡಿದ್ದಾರೆ ಕೆಲವು ಪಕ್ಷೇತರಿಗೆ ಆರೋಪಗಳು ಕೇಳಿ ಬಂದ. ಅದು AICC ವರದಿಯಲ್ಲೇ ಉಲ್ಲೇಖ ಆಗಿದೆ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಯಾರ್ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಬಹುದಿತ್ತು ಉದ್ದೇಶಪೂರ್ವಕವಾಗಿ ಇಲ್ಲಿ ಬರಲಿಲ್ಲ ಅನ್ನೋದು ಅವ್ರು ಜಮೀರ್ ಅಹ್ಮದ್ಗೆ ಇಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವತ್ತಿನ ರಾತ್ರಿ CM ಅವರು ನನ್ಗೆ ಮಾತಾಡಿದ್ರು, ನೀನ್ ಬ್ಲಾಕ್ ಅಧ್ಯಕ್ಷಪ್ಪ ನಿಮ್ ಅಣ್ಣ ಕರೆದು ಮಾತಾಡಿ ಸರಿ ಮಾಡ್ರ ಅಂತ ಹೇಳಿ. ಆವಾಗ ನಾನು ನಮ್ಮ ಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟರು, ನಿಮ್ಮ ಅಣ್ಣನ್ಗೆ ಹೋಗಿ ಮನವೊಲಿಸ್ತೆ ಅಂತ ಹೇಳಿ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಣ್ಣನಿಗೆ ಪ್ರಯತ್ನ ಪಟ್ವಿ. ಎಲ್ಲೋ ಒಂದ್ ಕಡೆ ಯಾರ್ದೋ ಒಂದು ಹಿನ್ನೆಲೆಯಿಂದ ಅವರು ಸ್ವಲ್ಪ ಎಡವಿದ್ದಂಗೆ ಕಾಣ್ತೈತೆ. ಆಮೇಲೆ ಎಲ್ಲ ಸರಿ ಹೋಯ್ತು. ಇಲ್ಲಿಯವರೇ ಒಂದಿಷ್ಟು ಅವ್ರಿಗೆ ಬೆಂಬಲ ಕೊಟ್ಟರು, ಹಿಂದೆ ತಪ್ಪಬೇಡ ಸ್ಪರ್ಧಿಸು ಅಂತ ಹೇಳಿ. ಅದು ನಮ್ಮ ಅಣ್ಣನ್ಗೆ ಕೇಳ್ಬೇಕು ನೀವು. ಏನಾದ್ರು ನಿಮ್ಗೇನ ಇದ ಅಳಕದ ಎಲ್ಲ ಮುಸ್ಲಿಂ ಓಟುಗಳು ವಿಭಜನೆ ಆಗಿದಾವ? ಅದು ಸುಮಾರು 2013 ಸೈಯದ್ ಸೈಫುಲ್ಲಾಹ್ ಅವರು 26,000 ಮತದಿಂದ ಮತ ತಗೊಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ದಿವಂಗತ ಶಾಮನೂರ್ ಶಿವಶಂಕರಪ್ಪನವರು ಸುಮಾರು 44,000 ಓಟಿಂದ ಗೆದ್ದಿದ್ರು. ಈಗ ಎಲ್ಲಾ ಅಭ್ಯರ್ಥಿಗಳು ಸೇರಿ ಒಂದು 10,000-15,000 ತಗೋಬಹುದು. ಆದ್ರೂ ನಾವು ಎಕ್ಸ್ಪೆಕ್ಟೇಷನ್ 45,000 ಲೀಡ್ನ ಗೆಲ್ತೀವಿ ಅಂತಿದ್ವಿ. ಸ್ವಲ್ಪ ಲೀಡ್ ಕಡಿಮೆ ಆಗ್ಬೋದು, 100 ಗೆಲ್ತೀವಿ. 10,000-15,000 14 ಜನಕ್ಕೆ ಸೇರಿ 14 ಜನಕ್ಕೆ ಸೇರಿ. ನಾಲ್ಕನೇ ತಾರೀಕಿಗೆ ಗೊತ್ತಾಗುತ್ತೆ. ಅಲ್ರಿ, ಪಕ್ಷದ ಕೆಲಸ ಯಾಕೆ ಕರಿಬೇಕು? ಅವ್ರು ಬಂದ್ ಮಾಡ್ಬೇಕು ಕೆಲಸ. ಪಕ್ಷ ಅವ್ರಿಗೆ ಗೌರವಿಸಿ 3 ಸತಿ MLC ಕೊಟ್ಟಿದೆ, 3 ಸತಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಈಗ ನನ್ಗೆ ಯಾರು ಕರೆದಿಲ್ಲ. ಪಕ್ಷದ ಕೆಲಸ ನಂದು ಮನಿ ಕೆಲಸ ಅಂತ ಹೇಳಿ ಮಾಡಿದ್ದೀನಿ ನಾನು. ಅಲ್ಲ, ಮಾಡಿದ ಮೇಲೆನೆ ಅವ್ರಿಗೆ ನೋಟಿಸ್ ಕೊಟ್ಟು ರಿಸೈನ್ ಮಾಡಕ್ ಹೇಳಿದಾರಲ್ಲ. ಎಲ್ಲೋ ಹೈಕಮಾಂಡ್ ಅವ್ರಿಗೆ ವರದಿ ಮುಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಯಾರೇ ಮಾಡಿರ್ಲಿ, ನಾನ್ ಮಾಡಿದ್ರ ಇರ್ಬೋದು, ಇನ್ನೊಬ್ಬರು ಮಾಡಿದ್ರು, ಪಕ್ಷ ವಿರೋಧಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್